ಬಿಜೆಪಿ ಜೆಡಿಎಸ್ 22ರಿಂದ 25, 22ರಿಂದ 25, ಕಾಂಗ್ರೆಸ್ 3ರಿಂದ 6, ಇತರರು ಕಣಕ್ಕಿಳಿತಾರ ಇಲ್ವಾ ಗೊತ್ತಿಲ್ಲ, ಆ ಕ್ಯಾಂಡಿಡೇಟ್ ಮೇಲೂ ಕೂಡ ಡಿಪೆಂಡ್ ಆಗ್ಬೋದು. ಬಟ್ ನಾವು ಲೆಕ್ಕಾಚಾರ ತೋರಿಸ್ತಿರೋದು ಇವತ್ತು ಚುನಾವಣೆ ನಡೆದ್ರೆ ಅನ್ನೋ ಅಂದಾಜಿನ ಮೇಲೆ ನೋಡೋದಾದ್ರೆ ಇತರರು ಅಂದ್ರೆ ಇಂಡಿಪೆಂಡೆಂಟ್ ಆಗಿ ನಿಂತರೂ ಕೂಡ ಯಾರು ಗೆಲ್ಲುವ ಪಾಸಿಬಿಲಿಟೀಸ್ ಇಲ್ಲ. 22ರಿಂದ 25 ಬಿಜೆಪಿ, ಕಾಂಗ್ರೆಸ್ 3ರಿಂದ 6, ಇತರರು 0. ಇದು ಇವತ್ತು ಚುನಾವಣೆ ನಡೆದ್ರೆ ಏನಾಗಬಹುದು ಫಲಿತಾಂಶ ಅನ್ನೋದಕ್ಕೆ ಪಿಮಾರ್ಕ್ ಸಂಸ್ಥೆ ನಡೆಸಿರುವ ಸಮೀಕ್ಷೆಯ ಪ್ರಕಾರ ಲಭ್ಯವಾಗ್ತಾ ಇರುವ ನಂಬರ್ಸ್. ತೇಜಸ್ವಿನಿ ಮೇಡಮ್ 22 to 25 ಕೊಟ್ಟಲ್ಲೇ ಹೋಗ್ಬಿಟ್ರಲ್ಲ. ಅಲ್ಲ ನಿಮ್ ಕೈ ಇವಾಗ ರಾಜ್ಯದ ಆಡಳಿತ ಕೇಳಿದ್ರು ಕಳೆದ ಬಾರಿ ಯಾಕೆ ಈ ರೀತಿ ಸೋಲಾಯ್ತು ಅಂತ ಹೇಳಿ. ನಾನು ಹೇಳಿದೆ ಅಹಿಂದ ಒಟ್ಟು ನಮಗೆ ಬಂದಿರತಕ್ಕಂಥದ್ದು ನಿಜ. ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಅವರಿಂದ ಇರ್ಬೋದು, ಹರಿಪ್ರಸಾದ್ ಎಲ್ಲರಿಂದ ಹಿಡಿದು ಅಹಿಂದ ಓಟ್ ಇದೆ ನಮ್ಮ ಹತ್ರ, SC/ST ಓಟ್ಗಳಿದೆ ನಮ್ಮ ಹತ್ರ. ಅರ್ಥ ಆಗ್ತಿದ್ಯಾ? ಒಕ್ಕಲಿಗರ ಓಟು ಯಾವಾಗ JDS ಆ ಭಾಗಕ್ಕೆ ಹೋಗಿದೆ ಅದೀಗ ನಮ್ಮ ಪರವಾಗಿದೆ. ನಾನು ಹೇಳ್ತಕ್ಕಂಥದ್ದು ಈ ಯಾವ್ದು ಗ್ಯಾರಂಟಿ ಮೊದಲನೇ ಉತ್ತರ ಕೊಡ್ತಾ ಇಲ್ಲ. ಅದನ್ನ ಹೇಳಿದ್ನಲ್ಲ ಕೇಳಿ. ನಮ್ಮ ಆಯ್ಕೆ ನಿಧಾನ ಆಯ್ತು. JDS ಜೊತೆ ಹೋಗ್ಬೇಕು ಹೋಗ್ಬಾರೋ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದಿದ್ದು ಒಂದು. ಅರ್ಥ ಆಗ್ತಿದ್ಯಾ? ಒಗ್ಗಟ್ಟಿನ ಮಂತ್ರ ಮಾಡಬೇಕಿತ್ತು. ಆದ್ರೆ ಈ ಎಲ್ಲ ಫೈಲ್ಯೂರ್ಗಳನ್ನ ಈಗ ಅರ್ಥ ಮಾಡ್ಕೊಂಡಿದೀವಿ. ನಮ್ದೇ ಒಂದು ಸರ್ಕಾರ ಇದೆ, ಆ ಸರ್ಕಾರದ ಯೋಜನೆಗಳು ಜನಗಳನ್ನ ತಲುಪ್ತಾ ಇದೆ. ಆ ಸರ್ಕಾರದ ಯೋಜನೆ 5.25 ಕೋಟಿ ಜನಕ್ಕೆ, ಅಂದ್ರೆ ಯುವ ನಿಧಿ ಸೇರಿ ಹೇಳ್ತಾ ಇದ್ದೀನಿ, ಇನ್ನು ಯುವ ನಿಧಿ ಬಂದಿಲ್ಲ, ಅದು ಸೇರಿದ್ರೆ 5.25 ಕೋಟಿ ಜನಕ್ಕೆ ಸೇರ್ತಾ ಇದೆ. ಕೇಂದ್ರ ಸರ್ಕಾರದ ವೈಫಲ್ಯಗಳು ಜನಗಳನ್ನ ಮುಟ್ಟಿದೆ, ಯಾಕೆಂದ್ರೆ ಇಂಟರ್ನೆಟ್ ಅಷ್ಟೇ ಫಾಸ್ಟ್ ಆಗಿದೆ. ಹಾಗಾಗಿ ಈ ಎಲ್ಲಾ ಕಾರಣಗಳನ್ನು ಇಟ್ಕೊಂಡು ಇವತ್ತಿಗೆ ನೀವು ಹೇಳಿರ್ಬೋದು, ಇವತ್ತಿಗೆ ಏನ್ ನಡೆಯುತ್ತೆ ಅಂತಕ್ಕಂಥ ಇನ್ನೂ ಚುನಾವಣಾ ಕಾವು ಏರಿಲ್ಲ. ಆದ್ರೆ ನಮ್ಮ ಇಂಡಿಯಾ ಒಕ್ಕೂಟದಲ್ಲಿ ಇನ್ನೂ ಯಾರು ಅಂತಕ್ಕಂಥ ನಾಯಕತ್ವನ ಇನ್ನೂ ಬರೀ ಹೇಳ್ತಾ ಇದಾರೆ, ಒಂದು ಫೈನಲ್ ಆಗಿ ಯಾವುದು ಮುಟ್ಟಿಲ್ಲ. ಹಾಗಾಗಿ ನಾವ್ ಹೇಳ್ತಕ್ಕಂಥದ್ದು ಇವತ್ತಿಗೆ ನೀವು ಸರ್ವೆ ಮಾಡಿ ನನಗೆ ಕುತೂಹಲ ನಾನು ಕೇಳ್ಬಿಡ್ತೀನಿ. ಮಲ್ಲಿಕಾರ್ಜುನ ಖರ್ಗೆ ನಾಯಕರಾದ್ರೆ ಓಕೆನಾ? ಮತ್ತೆ ಒಬ್ಬ ನಾಯಕ ಹೇಳ್ತಾ ಇಲ್ಲ ಅಲ್ರಿ, ಒಂದು ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಪರವಾಗಿ $20 ಕೋಟಿ ದಲಿತರಿದ್ದಾರೆ ಇಡೀ ದೇಶ ಇರ್ಲಿ ಅಂತ. ಓಕೆ, ಅವ್ರು ಹೇಳಿದ್ದಾರೆ ನಾನು ದಲಿತ ನಾಯಕ ಅಂತ ಹೇಳ್ಬಿಡಿ. ನಿಮ್ ಒಬ್ಬ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ಇಂಡಿಯಾ ಒಕ್ಕೂಟದ ಜಗಳ ತರ ಕಾಣ್ತಾ ಇದ್ದಾರೆ ನಿಮ್ಗೆ. ಜೆಪಿ ಸರ್ ಆರೋಪ ಮಾಡಬೇಡಿ ಚಾನೆಲ್ ಮೇಲೆ. ನಮ್ಮ ರಿಪಬ್ಲಿಕ್ ಕನ್ನಡದ ವರದಿಗಾರರು ಸಿದ್ದರಾಮಯ್ಯ ಅವ್ರ ಮುಂದೆ ಹೋಗಿ ಮೈಕ್ ಹಿಡಿದಿದ್ದಾರೆ. ಸರ್ ಖರ್ಗೆ ಅವರು PM ಕ್ಯಾಂಡಿಡೇಟ್ ಅಂತೆ, ನೋ ಕಾಮೆಂಟ್ಸ್, ನೋ ರಿಯಾಕ್ಷನ್. ನಾವ್ಯಾರು ಕೊಡುತ್ತೇನೆ ಇಲ್ಲ, ಅವ್ರು ಹೇಳಿದ್ದೇನು ಗೊತ್ತಾ, ಖರ್ಗೆ ಅಂತ ಹೇಳ್ಬಿಟ್ರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಬಿಕ್ಕಟ್ಟು ಆಗತ್ತೆ ಅಂತ ಹೇಳಿದ್ದು. ನೀವು ಬಿಕ್ಕಟ್ಟು ತರ್ತಾ ಇದ್ದೀರಿ ಅಂತ ಹೇಗೆ ಹೇಳಿದ್ರು ಸರಿ. ನಾನು ಹೇಳ್ತಕ್ಕಂಥದ್ದು ಇನ್ನು 6ನೇ ರೌಂಡ್ 7ನೇ ರೌಂಡ್ ಅವ್ರು ಹೇಳಿದ್ರು ಇನ್ನು ಇಂಡಿಯಾ ಒಕ್ಕೂಟದಲ್ಲಿ ಯಾವುದೇ ಒಂದು ಅಂತಿಮಕ್ಕೆ ಬಂದಿಲ್ಲ. ಹಾಗಾಗಿ 5-6 ರೌಂಡ್ಗಳಾಗಿರ್ತಕ್ಕಂಥದ್ದು, ಇನ್ನೂ ಒಂದು 7-8 ರೌಂಡ್ ಆಗ್ತದೆ. ಅರ್ಥ ಆಗ್ತಿದ್ಯಾ? ಅದ್ರಲ್ಲಿ 5 ಟೀಮ್ ಮಾಡಿದೀವಿ. 5 ಕ್ಷೇತ್ರಗಳಲ್ಲಿ ಯಾರ್ಯಾರು ಏನು ಅಂತಕ್ಕಂಥದ್ದು, ದೇಶದ ಪರಿಸ್ಥಿತಿ ಯಾರು ಬಂದ್ರೆ ಜಾಸ್ತಿ ಆಗ್ಬೋದು. ಯಾರು ಬಂದ್ರೆ ಜಾಸ್ತಿ ಆಗ್ಬೋದು. ಇಂಡಿಯಾ ಮೈತ್ರಿಕೂಟದ ಯಾರು ಬಂದ್ರೆ ಜಾಸ್ತಿ. ಇಂಡಿಯಾ ಒಕ್ಕೂಟ ಇದೆಯಲ್ಲ, ಅದೆಲ್ಲಾ ರಾಜ್ಯಗಳನ್ನ ಆಡಳಿತ ನಡೆಸ್ತಾ ಇದೆ. ಅತ್ಯುತ್ತಮ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ, ಅತ್ಯುತ್ತಮ ಮುಖ್ಯಮಂತ್ರಿಗಳಿದ್ದಾರೆ. ಅರ್ಥ ಆಯ್ತಾ? ಹೀಗಿದ್ದಾಗ ನಾವ್ ಯಾರನ್ನೇ ಕಾಂಗ್ರೆಸ್ ಅವರು ಕೂಡ ನಾವು ಅದಕ್ಕೆ ರೆಡಿ ಇದೀವಿ. ನಾವು ಇನ್ಯಾರಾದ್ರೂ ಬೆಂಬಲಿಸಿ ಅಂತ ಹೇಳಿದ್ರೆ ನಾವು ಅದಕ್ಕೂ ರೆಡಿ. ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಉಳಿಬೇಕು, ಏಕಚಕ್ರಾಧಿಪತ್ಯ ಅಳಿಬೇಕು ಅನ್ನೋದು ಒಂದೇ ಉದ್ದೇಶ ಆಗಿರೋದ್ರಿಂದ ನಾವು ಇಂಡಿಯಾ ಒಕ್ಕೂಟದಲ್ಲಿ ಯಾರೇ ಲೀಡರ್ಶಿಪ್ ಬಂದ್ರು ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಖರ್ಗೆ ಅವರಾದ್ರೂ ಸಂತೋಷ. ನೀವು ಹೇಳ್ತೀರಿ ಪಾಪ, ನೋಡಿ ಕಾರ್ಯಕರ್ತರಿಗೆ ಮನಸ್ಸಿದೆ, ನಾಯಕರಿಗೆ ಮನಸ್ಸಿದೆ. ಹೇಳಕ್ಕಾಗಲ್ಲ ಸರ್, ಅದು ಈಗಲೇ ಹೇಳಿದಾಗ ಏನಾಗುತ್ತೆ, ಎಲ್ಲರೂ ಒಪ್ಕೊಳ್ತಾರೆ. ಖರ್ಗೆ ಅವರ ಅನುಭವನ ಎಲ್ಲರೂ ಒಪ್ಕೊಳ್ತಾರೆ. ಅದನ್ನ ನಾನು ಇವಾಗ ನೇರವಾಗಿ ಹೇಳೋದಕ್ಕಾಗಲ್ಲ. ಅದು ಏನಂದ್ರೆ ಇನ್ನೊಂದು 5-6 ರೌಂಡ್ ಡಿಸ್ಕಷನ್ ಆಗುತ್ತೆ. ಖರ್ಗೆ ಇರ್ತಕ್ಕಂಥ ಅವ್ರ ಅನುಭವ, ಅವರ ಒಂದು ಬದ್ಧತೆ, ಅವರ ಒಂದು ಪ್ರಜಾಪ್ರಭುತ್ವದ ನಂಬಿಕೆ ಇದೆಯಲ್ಲ, ಅದೆಂದೂ ಕೂಡ ದೇಶನ ಮುಂದೋಗ್ತದೆ ಅಂತಕ್ಕಂಥ ಈಗ ಇನ್ನು ಕೆಲವರು ಮಾತಾಡ್ತಾ ಇದ್ದಾರೆ. ಇನ್ನೆಲ್ಲರೂ ಕೂಡ ಅವ್ರನ್ನ
ಆಯ್ಕೆ ಸರ್ ಕೇಳಿಸ್ಕೊಳ್ಳಿ, ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಈ I.N.D.I.A ಮೀಟಿಂಗ್ ಅಲ್ಲಿ ಮೊನ್ನೆ ಆಯ್ತಲ್ಲ, ಅಲ್ಲಿ ಒಳಗೆ ಏನಾಯ್ತು ಅಂತ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನಿತೀಶ್ ಕುಮಾರ್ ಅವರು ಬೇಜಾರ್ ಮಾಡ್ಕೊಂಡು ಅದೇ ಪ್ರಜಾಪ್ರಭುತ್ವದ ಸೌಂದರ್ಯ. ಕೇಳಿಸ್ಕೊಳ್ಳಿ That is democracy. ಕೇಳಿಸ್ಕೊಳ್ಳಿ ಅವ್ರಿಗೇನ್ ಬೇಜಾರಾಗಿದೆ ಅಂದ್ರೆ, ಈಗ ಮಮತಾ ಬ್ಯಾನರ್ಜಿ ಮತ್ತೆ ಅರವಿಂದ್ ಕೇಜ್ರಿವಾಲ್ ಅವರು Press meet ಮಾಡಿ ಹೇಳಿದಾರಾ? ಇಲ್ಲ ಸರ್, ಇಲ್ಲ, okay. ಕೇಳಿಸ್ಕೊಳ್ಳಿ. ಅದಕ್ಕೆ ನಾವಿದ್ದೀರಿ ಇಲ್ಲಿ ಪತ್ರಕರ್ತರು, ಅವ್ರ ಜೊತೆ ಮಾತಾಡಿ ನಿಮ್ಗೆ ಹೇಳೋದಕ್ಕೆ ಏನ್ ನಡೀತಿದೆ ಅಂತ. ಸೊ ಅವ್ರು ಹೇಳೋದು, ಅದ್ ಹೇಗೆ ಯಾರ ಜೊತೆನೂ ಮಾತುಕತೆ ನಡೆದಿಲ್ಲದೆ ಅವ್ರ ಖರ್ಗೆ ಹೆಸರನ್ನ ಮುಂದೆ ಹಾಕೊಂಡು, ಯಾಕಂದ್ರೆ ಇದು ಐಡಿಯಾ ಬಂತಲ್ಲ, I.N.D.I.A ಐಡಿಯಾ ಎಲ್ಲಿಂದ ಬಂತು? ಯಾರು ಕೊಟ್ಟಿದ್ದು? ನಿತೀಶ್ ಕುಮಾರ್ ಅವ್ರು ಕೊಟ್ಟಿದ್ದು ಐಡಿಯಾ. ಹೌದು, ಅವ್ರಿಗೆ ಇದ್ದಿದ್ದು ಒಂದು ಕನಸು, ಅಟ್ಲೀಸ್ಟ್ ಅವ್ರನ್ನ ಸ್ವಲ್ಪ ನೀವು ಮುಂದೆ ಹಾಕ್ತೀರಾ, ಮುಂದೆ ಸ್ವಲ್ಪ ಅವ್ರ ಹಿಂದೆ ನೀವೆಲ್ಲ ಇಲ್ಲ ಸರ್, ನೀವೆಲ್ಲ ಕೇಳಿ, ಬಿಡಿ ಅದು ಬಿಡಿ. ನಾನು ಏನ್ ಹೇಳ್ಬೇಕಂತಿದ್ದೆ ರಾಮಕೃಷ್ಣ ಅವರೇ, ರಾಮಕೃಷ್ಣ ಕೇಳಿ, ಓಕೆ ಬಿಡಿ, ಅದು ಮಾತಾಡೋಣ. ಒಂದು ನಿಮಿಷ ಪ್ರೆಸ್ ಮೀಟ್ ಅಲ್ಲಿ ಭಾಗವಹಿಸಲಿಲ್ಲ ಅವರು, ಇಬ್ರು ಇರಲಿಲ್ಲ. ಮಾತಾಡೋರಿದ್ದಾರೆ, ಸಮಾನ ಮನಸ್ಕರು ಸೇರಿದ್ದೇವೆ. ಇನ್ನೂ 7-8 ರೌಂಡ್ ಮಾತುಕತೆ ಇದೆ. 7-8 round. 5 ಸಮಿತಿಗಳು ಮಾಡಿದೀವಿ. Okay. ಆ ಸಮಿತಿ ರಿಪೋರ್ಟ್ ಎಲ್ಲ ಬಂದ ಮೇಲೆ ಆ ಸಮಿತಿನಲ್ಲಿ ಏನೇನು ಆಗ್ತದೆ ಅಂತಕ್ಕಂಥದ್ದು ಕಾದು ನೋಡೋಣ. ಆದ್ರೆ ಯಾರೇ ಆದ್ರೂ ಕೂಡ ಕಾಂಗ್ರೆಸ್ ಪಾರ್ಟಿ ಸ್ವಾಗತ ಮಾಡುತ್ತೆ. ಮಾಡಿ. ಮಲ್ಲಿಕಾರ್ಜುನ ಖರ್ಗೆ ಮಾಡಿ.